ಅಲ್ಲಿಂದ ನಿಮ್ಮ ವಾರ್ಡ್ ಕ್ಷೇತ್ರದಲ್ಲಿ ತುಂಬಾ ನಿವಾಸಿಗಳಿಗೆ ಸಮಸ್ಯೆಗಳು ತುಂಬಾ ಉಂಟಾಗ್ತವೆ. ಏನ್ ಕಾರಣ ಅಂತ ಹೇಳಿ ಮಾನ್ಯ ನಿವಾಸಿಗಳು ಸಾಕಷ್ಟು ಬಾರಿ ನನ್ನ ಗಮನಕ್ಕೆ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನು ತಗೊಂಡ್ ಬಂದಿದ್ದಾರೆ. ನಿವಾಸಿಗಳ ಸಮಸ್ಯೆ ಒಂದು ಅತ್ಯಂತ ಕಷ್ಟದಾಯಕರ ಪರಿಸ್ಥಿತಿಯಲ್ಲಿ ಇದೆ ಹೆಗ್ಗೇರಿ ಸಿದ್ದಾರೂಢ ನಗರದಲ್ಲಿ. ಮತ್ತು ಮೊನ್ನೆ ಮನೆಯಿಂದ ಒಂದು 3 ಮನೆಗಳನ್ನು ಹಿಂದ್ಗಡೆ ಕುಸಿದಿದ್ದಾವೆ. ಅದಕ್ಕೆ ತಲಾಟಿಯವರು ಬಂದು ಮನೆಗಳನ್ನು ವಿಸಿಟ್ ಮಾಡಿದ್ದಾರೆ. ಮುಂದಿನ ಪ್ರಕ್ರಿಯೆ ಅದರ ಬಗ್ಗೆ ನಡೆದಿದೆ. ನಾನು ಮಾನ್ಯ ಆಯುಕ್ತರಲ್ಲಿ ವಿನಂತಿ ಮಾಡ್ತೀನಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 54ನೇ ವಾರ್ಡನ್ನು ಅವರು ಕಡೆಗಣಿಸ್ತಾ ಇದ್ದಾರೆ. ಯಾವ ಕಾರಣಗಳು ಯಾವ ಶಕ್ತಿಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದಾವೆ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಹೆಚ್ಚಿನ ಅನುದಾನವನ್ನು ನೀಡಿ ಅಲ್ಲಿ ಜನರ ಸಮಸ್ಯೆ ಸಂಪೂರ್ಣ ಹೆಗ್ಗೇರಿ ಭಾಗದ ನೀರು ಈಗ ಏನು ನಿವಾಸಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಭಾಗದಿಂದಲೇ ಹರಿಯುವಂಥದ್ದು. ಆದ್ರೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಸಾಕಷ್ಟು ಬಾರಿ ಆಯುಕ್ತರಲ್ಲಿ ಹಿಂದಿನ ಆಯುಕ್ತರು ಗೋಪಾಲ್ ಕೃಷ್ಣ ಅವರು ಇದ್ದಾಗೂ ಹೇಳಿದೀವಿ, ಈಗೂ ಹೇಳ್ತಾ ಇದ್ದೀವಿ. ಆದ್ರೆ ಆಯುಕ್ತರು ಯಾವುದೇ ಆ ಒಂದು ಮನಸ್ಸಿಗೆ ತಗೊಳ್ಳಾರ್ದ ನಮ್ಮ ವಾರ್ಡಿಗೆ ಒಂದು ಅನ್ಯಾಯ ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಪ್ರಕಾರ ನಾವು ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ದೀವಿ. ಮತ್ತು ಜನರಲ್ ಬಾಡಿ ಮೀಟಿಂಗ್ ಒಳಗೂ ವಾರ್ಡಿಗ ಯಾಕೆ ಅನುದಾನವನ್ನು ನೀಡ್ತಾ ಇಲ್ಲ ಅನ್ನುವಂಥ ಕಾರಣಗಳನ್ನು ಕೇಳಿದ್ರು ಸಹಿತ ನಿಮಗೆ ನಾವು ಅನುದಾನ ಕೊಡ್ತೀವಿ ಅಂತೇಳಿ 1-1.5 ವರ್ಷಲಿಂತ ಯಾವುದೇ ಅನುದಾನ ಹೆಚ್ಚಿನ ಅನುದಾನವನ್ನು ನೀಡಿಲ್ಲ. ಹಾಗಾಗಿ ಮೊನ್ನೆ 15ನೇ ಹಣಕಾಸಿನ ಯೋಜನೆ ಬಂದಾಗೂ ಸಹಿತ ವಾರ್ಡ್ ನಂಬರ್ 54ಕ್ಕೆ ಅನುದಾನವನ್ನು ನೀಡಿಲ್ಲ. ಸೊ ಇವೆಲ್ಲ ಕ್ವಶನ್ಗಳನ್ನು ನಾನು ಆಯುಕ್ತರಲ್ಲಿ ವಿನಂತಿ ಮಾಡ್ಕೊಂತೀನಿ. ಇನ್ನೊಂದ್ಸಲ ನಾವು ಬಂದು ವಾರ್ಡ್ನ ಪರಿಶೀಲನೆ ಮಾಡಬೇಕು. ಹೆಚ್ಚಿನವಾದಂಥ ಅನುದಾನವನ್ನು ನೀಡಿದ್ದೇ ಆದಲ್ಲಿ ಸಂಪೂರ್ಣ ಸಾಮಾಜಿಕ ನಮ್ಮ ಜನರ ಸಮಸ್ಯೆಯನ್ನು ನಾವು ಪರಿಹರಿಸಲಿಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ತದೆ. ಸಾಮಾನ್ಯ ಜನರಲ್ಲೂ ನಾನು ಒಂದು ಹೇಳ್ತಾ ಏನು ಇಚ್ಛೆ ಪಡ್ತೀನಪ್ಪ ಅಂದ್ರೆ, ಮೊನ್ನೆ ನಾವು ಒಂದು 5 ಕೋಟಿ PWD ಇಂದ ಗ್ರಾಂಟನ್ನು ಬಂದಾಗ ಕೆಲವೊಂದು ಕೆಲಸಗಳು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಕೆಲವೊಂದು ಕೆಲಸಗಳು ಅರ್ಧಕ್ಕೆ ನಿಂತು. ನಾನು ಸಾರ್ವಜನಿಕರಲ್ಲಿ ಅವಾಗೂ ವಿನಂತಿ ಮಾಡಿದ್ದೀನಿ, ತಾವೆಲ್ಲರೂ ಜೊತೆಗೂಡಿ ಬಂದ್ರೆ ಆ ಕೆಲಸಗಳು ಸಂಪೂರ್ಣವಾಗಬಹುದು ಅನ್ನುವಂಥದ್ದು ಒಂದು ನಾನು ವಿನಂತಿ ಮಾಡಿಕೊಂಡಾಗ ಸಾಕಷ್ಟು ಜನ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅವು ಕೆಲವೊಂದು ಕೆಲಸಗಳು ಹಾಗೆ ಉಳಿದಿದ್ದಾವ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಮಾನ್ಯ ಆಯುಕ್ತರಲ್ಲಿ ಕೇಳ್ಕೊತಾ ಇದ್ದೀನಿ, ಇವತ್ತು ನಾವು ಹೆಚ್ಚಿನ ಅನುದಾನವನ್ನು ನೀಡಬೇಕು. ಅಲ್ಲಿರುವಂತಹ ಜನರು ನಮ್ಮನ್ನು ಆರಿಸ್ಕೊಂಡ್ಬಂದಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಾವು ಅಲ್ಲಿ ಜನರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತೇಳಿ ನಾವು ಅನುದಾನ ನೀಡದೇ ತಾರತಮ್ಯವನ್ನು ಮಾಡುವುದರಿಂದ ಈ ಸಮಸ್ಯೆಗಳು ಉಲ್ಬಣವಾಗ್ತಾವ. ಮುಂದಿನ ದಿನಮಾನಗಳಲ್ಲಿ ಆ ಜನರ ಜೊತೆ ಕೂಡ್ಕೊಂಡು ಮಾನ್ಯ ಆಯುಕ್ತರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ನಾನು ತಮ್ಮ CNN ಮಾಧ್ಯಮದ ಮುಖಾಂತರ ಇನ್ನೊಂದ್ಸಲ ಮಾನ್ಯ ಆಯುಕ್ತರಿಗೆ ಒಂದು ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ನಿವಾಸಿಗಳು ನಿಮ್ಮನ್ನ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿವಾಸಿಗಳು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ ಸ್ಥಳಿಸಿ ನಾನು ನಿವಾಸಿಗಳು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಲಿಲ್ಲ. ಮೊನ್ನೆ ಸ್ವಲ್ಪ ಒಂದು 5 ಕೋಟಿ ಏನು PWD ಇಂದ ನಾವು ಗ್ರಾಂಟ್ ತಗೊಂಡ್ಬಂದಿದ್ವಿ. ಅಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಇಂಜಿನಿಯರ್ಸ್ ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಒಂದ್ ಸ್ವಲ್ಪ ಅಡೆತಡೆಯನ್ನು ಉಂಟು ಮಾಡಿದ್ರು. ಆಗ ಕೆಲವೊಂದು ನಮ್ಮ ನಿವಾಸಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ವಿ, ನೋಡಿ ಇದು ಹಿಂಗೆ ಇರಬೇಕು, ಪ್ಲಾನ್ ಪ್ರಕಾರ ಕೆಲಸ ಆಗ್ಬೇಕು ಅನ್ನೋದು. ಸೊ ಅದು ಅವಾಗ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದ್ರಿಂದ ಅಧಿಕಾರಿಗಳು ಮಾಡ್ತೀವಂತಂತ ಹೇಳಿ ಇಲೆಕ್ಷನ್ ಬಂತು, ಹೊಸ ಸರ್ಕಾರ ರಚನೆ ಆಯಿತು. ಆ ಹೊಸ ಸರ್ಕಾರದಲ್ಲಿ ಹಳೆ ಗ್ರಾಂಟ್ಗಳು ಎಲ್ಲ ಮುಟ್ಗೋಲ ಅಂತ ಹಾಕೊಂಡ್ಬಿಡ್ತಾರೆ ಅವ್ರು. ಅಂದ್ರೆ ಮೊದಲು ಮಾಡಿರುವಂತಹ ಸರ್ಕಾರದ ಯೋಜನೆಗಳನ್ನ ಸ್ಥಗಿತಗೊಳಿಸಿದ್ರು. ಸೊ ಹಾಗಾಗಿ ಅವು ಅರ್ಧಕ್ಕೆ ನಿಂತ್ಕೊಂಡಿದ್ದಾವೆ. ಈಗ ಹೊಸ ಸರ್ಕಾರ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆ ಆಡಳಿತದಲ್ಲಿ ಏನು ಹೊಸ ನಮ್ಮ ಆಯುಕ್ತರು ಬಂದಿದ್ದಾರೆ. ಆ ಆಯುಕ್ತರಲ್ಲಿ ಮತ್ತೆ ನಾವು ವಿನಂತಿ ಏನು ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ವಾರ್ಡು ಹೆಗ್ಗೇರಿ ಅನ್ನುವಂಥದ್ದು, ಹೆಗ್ಗೇರಿ ಅಂದ್ರೆ ಹೆಗ್ಗೇರಿ ಅದು ಕೆರೆ, ಅದು ಮೊದಲು ಅಲ್ಲಿ ನೀರಿನ ಒಂದು ಬಂದು ಅಲ್ಲಿ ಶೇಖರಣೆ ಆಗುವಂತ ಒಂದು ಸ್ಥಳ, ಅಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕಾಗಿದೆ. ಅಲ್ಲಿ ಬಂದಿರುವಂತಹ ನೀರು ಹೊರಗಡೆ ಹೋಗ್ಬೇಕಂದ್ರೆ ಈಗೇನ್ ತಾವು ಸಾಮಾನ್ಯ ಜನರ ಏನ್ ಹೋಗಿ ಒಂದು ವರದಿಯನ್ನು ಮಾಡಿದ್ರಿ, ಅದೇ ಒಂದು ಮುಖ್ಯ ಕಾಲುವೆಯಲ್ಲಿ ಅದೇ ಒಂದು ಮುಖ್ಯ ಸ್ತೋತ್ರ ಹೆಗ್ಗೇರಿ ನೀರು ಅಲ್ಲಿಂತ್ರನೇ ರಾಜಕಾಲುವೆಗೆ ಹೋಗುವಂತದ್ದು. ಸೊ ಅದೇ ಸರಿ ಇಲ್ಲಪ್ಪ ಅಂದಾಗ ಅಲ್ಲಿ ಜನರಿಗೆ ಸ್ವಾಭಾವಿಕವಾಗಿ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ನಾನು ಮಾನ್ಯ ಆಯುಕ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಆದಂತಹ ಒಂದು ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು. ಆ ನಾಲಾ ಏನಿದೆ
ಅಪ್ರೋಚ್ನ ಅಲ್ಲ, ರಾಜಕಾಲುವೆ. ನಿವಾಸಿಗಳು ಹೇಳಿದ ಹಾಗೆ ನಾವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅಲ್ಲಿ 6 ತಿಂಗಳ 3 ತಿಂಗಳಕ್ಕೆ ಒಂದ್ಸಲ ಹೊಸ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಎಸ್ಟಿಮೇಟ್ ಮಾಡಿನೇ ಕ್ಲೀನಿಂಗ್ ಆಗ್ಬೇಕು ಅನ್ನುವಂಥದ್ದು ಏನು ಪದ್ಧತಿ ಇದೆ ಅದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಈಗೂ ಸಹಿತ ಹೊಸದಾಗಿ ನಾವು ಲೆಟರ್ ಕೊಟ್ಟಿದ್ದೀವಿ ಮೊನ್ನೆ, ಅದು ಪ್ರೊಸೀಜರ್ ಆಗಿ ಇಮಿಡಿಯೇಟ್ ಅದನ್ನು ಕ್ಲೀನ್ ಮಾಡಕ್ಕೆ ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಮುಂದಿಂದೇನೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಮಾನ್ಯ ಆಯುಕ್ತರಲ್ಲಿನೂ ನಾನು ಈ ಮೊದಲೇ ಬೆಡ್ಕೊಂಡಿದ್ದೀನಿ. ಅದಕ್ಕೆ ಅದರದೇ ಆದಂಥ ಒಂದು ಸ್ಪೆಷಲ್ ಅನುದಾನ ನೀಡಿ ಅದು ಸಂಪೂರ್ಣವಾದಂಥ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ಅದು ನಾಲಾ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಆಗ್ರಹಪಡಿಸ್ತೇನೆ. ವಿನಾಯಕ್ ದೊಂಗಡಿ ಅಂತ.